ಅಂತಕ್ಕಂಥ ಒಂದು ಘಟನೆ ದುರ್ಘಟನೆ ಇವತ್ತು ನಮ್ಮ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಆಗಿದೆ. ಯಾರು ಕುಟುಂಬದವರು 3 ಜನ ಕೇರಳದ ಪ್ರವಾಸ ಬಂದಂಥವ್ರು, ಉಳಿದ 4 ಜನನೂ ಕೂಡ ನಮ್ಮ ಕರ್ನಾಟಕದವರು. ನಾನು ಹೋಗಿ ಒಳಗಡೆ ಭೇಟಿ ಮಾಡಿ ಬಂದಿದ್ದೀನಿ. ಅವ್ರಿಗೆಲ್ಲ ಈಗಾಗಲೇ ಪೊಲೀಸರು ಅಲ್ಲಿನ SP ಜೊತೆ ಮಾತಾಡಿ, ಕೇರಳದ SP ಜೊತೆ ಮಾತಾಡಿ ಟ್ರಾನ್ಸ್ಫರ್ ಬಾಡಿಯನ್ನೆಲ್ಲ ಮಾಡೋಕ್ಕೆ ವ್ಯವಸ್ಥೆ ನಮ್ಮ ಡಾಕ್ಟ್ರುಗಳು ಕೂಡ ಪರಿಶ್ರಮ ಹಾಕಿ ಆರೋಗ್ಯದ ಬಗ್ಗೆ ಉಳಿದಂಥ ಬಗ್ಗೆ ಆರೋಗ್ಯದ ಟ್ರೀಟ್ಮೆಂಟು, ಎಕ್ಸ್ರೇ ಇವೆಲ್ಲ CT ಸ್ಕ್ಯಾನ್ ಎಲ್ಲರೂ ಕೂಡ ಮಾಡಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಕಳೆದ 3 ವರ್ಷದಿಂದ ಪದೇ ಪದೇ ಈ ಥರ ಇನ್ಸಿಡೆಂಟ್ ಆಗ್ತದೆ. KR-ಪುರದಲ್ಲಿ ಇಡೀ ಕಟ್ಟಡನೇ ಕುಸಿದು ಬಿದ್ದೋಯ್ತು. ಸುಮಾರು 4-5 ಜನ ಸತ್ತೋದ್ರು. ಅವ್ರ ಬಾಡಿ ಹುಡ್ಕೋಕ್ಕೂ 4 ದಿನ ಟೈಮ್ ಆಯಿತು. ಕೊನೆಗೆ ಶ್ವಾನದಳ ಅವೆಲ್ಲ ಕರೆಸಿ ಅದಾದಮೇಲೆ ಸರ್ಕ್ಯುಲರ್ ಹೊರಡಿಸ್ತು. ಎಲ್ಲ ಹುಷಾರಾಗಿರಬೇಕು, ಮಳೆ ಬರ್ತೈತೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಅಂತ ಹೇಳಿಬಿಟ್ಟು ನಮ್ಮಲ್ಲಿ DK ಶಿವಕುಮಾರ್ ಅವರು ಎಲ್ಲರಿಗೂ ಒಂದು ಎಚ್ಚರಿಕೆಯ ಒಂದು ನೋಟಿಸನ್ನು ಕೊಟ್ಟರು. ಅದಾದಮೇಲೆ IPL ಆಯಿತು. IPL-ಅಲ್ಲಿ ಅಮಾಯಕವಾದಂಥ ವಿದ್ಯಾರ್ಥಿಗಳು 11 ಜನ ಕ್ರೀಡಾ ಪ್ರೇಮಿಗಳು ಇರೋದು. ಅದು ಕೂಡ ಅಜಾಗ್ರತೆಯಿಂದಲೇ ಆಗಿದೆ. ಸರಿಯಾಗಿ ವ್ಯವಸ್ಥೆ ಇಲ್ಲದೆ, ಪೊಲೀಸ್ ಬಂದೋಬಸ್ತ್ ಇಲ್ಲದೆ, ಪೊಲೀಸರೆಲ್ಲ CM ಜೊತೆ ಪ್ಲೇಯರ್ಸ್ ಜೊತೆ ಇದ್ದಿದ್ದರಿಂದ ಅನಾಹುತ. ಈಗ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆ ಗೋಡೆ, ಸರ್ಕಾರದ ಗೋಡೆ, ಇಲ್ಲಿ ಸರ್ಕಾರ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಆಯಿತು. ಯಾಕಂದರೆ ಯಾರ್ದು KR-ಪುರದಲ್ಲಾಗಿದ್ದು ಪ್ರೈವೇಟ್, ನಮ್ಮದಲ್ಲ ಅಂತ ಹೇಳೋದು. ಪ್ರೈವೇಟ್ ಅವ್ರದ್ದು ಇದು ಮನೆ ಇರೋದು, ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಈಗ ಅವ್ರು ಹೇಳಿದ್ದ ಡೈಲಾಗ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಇವಾಗ ಚೆಕ್ ಮಾಡಿ ಅವರು ಪ್ರೈವೇಟ್ ಅವ್ರದ್ದು ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಇದು ಗೌರ್ಮೆಂಟ್ ಹಣದಲ್ಲಿ ಕಟ್ಟಿರುವಂಥ, ಅದರಿಂದ ಇದು ತಪ್ಪು ಸರ್ಕಾರದೇ ಇಲ್ಲ. ಮಳೆ ಬರೋಕ್ಕೆ ಮುಂಚೆ ಈ ಥರದ ಗೋಡೆಗಳು, ಇದೊಂದೇ ಗೋಡೆ ಇಲ್ಲ, ಈಗ ನಿಮಗೆ ಮಾಹಿತಿ ಬಂದಿದೆಯೋ ಇಲ್ಲಿ ಬಿಲ್ಲಿ ಮಿಲ್ ಹತ್ರನೂ ಕೂಡ ಹಳೆಯ ಗೋಡೆ ಕುಸಿದು ಬಿದ್ದಿದೆ. ಪುಣ್ಯಕ್ಕೆ ಅಲ್ಲಿ ನಾರ್ಮಲಿ ವಾಕರ್ಸ್ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಕರ್ಸ್ ಯಾರು ಇದ್ದಿದ್ದರಿಂದ ಅಲ್ಲಿ ಅನಾಹುತ ಆಗಿಲ್ಲ. ಅಲ್ಲೂ ಬಿದ್ದಿದೆ, ದೊಡ್ಡ ಗೋಡೆ ಬಿದ್ದು ಅನಾಹುತ ಆಗಿದೆ. ಈ ಥರ ಪದೇ ಅನಾಹುತ ಆಗುವಂಥದ್ದು ಸರ್ಕಾರ ಸ್ವಲ್ಪ ಎಚ್ಚರಿಕೆ ಹೊಂದಿದೆ. ನಿಜ, ಅಧಿಕಾರದ ಆಸೆ ಎಲ್ಲರಿಗೂ ಇರ್ತದೆ, ಯಾರಿಗೂ ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲರಿಗೂ CM ಆಗಬೇಕು ಅಂತ ಆಸೆ ಇರ್ತದೆ, CM ಪದವಿನ ಉಳಿಸ್ಕೊಬೇಕು ಅಂತ ಇರ್ತದೆ. ತಪ್ಪಲ್ಲ, ಅವರ ಆಸೆ. ಅವರು ದೇವ್ರಿಗೆ ಪೂಜೆ ಮಠ ಎಲ್ಲ ಮಾಡ್ತಾರೆ, ಮಾಡಲಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಡೆಲ್ಲಿ ಟೂರ್ ಮಾಡೋ ಸಂದರ್ಭದಲ್ಲಿ ಇದನ್ನು ಯೋಚನೆ ಮಾಡಬೇಕಲ್ಲ. ಮಳೆ ಬರ್ತೈತೆ, ನಾವೇನು ಕ್ರಮ ತೆಗೆದುಕೊಳ್ಬೇಕು, ಮೀಟಿಂಗ್ ಮಾಡಬೇಕಾಯಿತು, ಮಾಡಿದ್ದೀರಾ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕಾಯಿತು, ಕೊಟ್ಟಿದ್ದೀರಾ, ಅದು ಕೂಡ ನಿಮ್ಮ ಜವಾಬ್ದಾರಿ. ಒಂದು ಕಡೆ ಕೇಳಿ, ನೀವು ಮುಖ್ಯಮಂತ್ರಿ ಆಸೆಗಳು ಕೇಳಿ, ಉಳಿಸ್ಕೊಳಕ್ಕೂ ನೀವು ಕೇಳಿ. ಆದರೆ ಇದು ಜನ ನಿಮಗೆ ವೋಟ್ ಹಾಕಿರೋದು, ಜನರ ಆಶೀರ್ವಾದದಿಂದ ನೀವು ಅಲ್ಲಿದ್ದೀರಾ, ಇದು ಕೂಡ ನಿಮಗೆ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾಕಂದರೆ ನಾವು 5 ಕಾರ್ಪೊರೇಷನ್ GBAಗಳನ್ನು ಮಾಡ್ತೀವಿ. 5 ಕಾರ್ಪೊರೇಷನ್ ಮೊದಲು ಒಂದೇ ಇತ್ತು, ಸರಿಯಾಗಿ